ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ನೀವೆಲ್ಲರೂ ಲಾಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ, ಹಾಗೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಇದು ಬಂದು ಇವತ್ತಿನ ಲಾಗ್ ಅಲ್ಲ ಫ್ರೆಂಡ್ಸ್, ತುಂಬ ದಿನದ ಹಳೆ ಒಂದು ಲಾಗ್ ಆಗಿರುತ್ತೆ. ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ ಫಾರ್ ದ ಡಿಲೇ. ಈ ಲಾಗ್ನ ನಾನು ಶೂಟ್ ಮಾಡೋದೇ ಮರ್ತುಬಿಟ್ಟಿದ್ದೆ ಆ್ಯಂಡ್ ಚೆಕ್ ಮಾಡಿದಾಗ ಗೊತ್ತಾಯಿತು ಒಂದು ಬ್ಯೂಟಿಫುಲ್ ಲಾಗ್ ಇದೆ ಅಂತ ಹೇಳಿ. ಸೊ ಅದನ್ನು ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಸೀನರಿ ಏನಿದೆ ಅಂತಂದರೆ, ಸಂಡೇ ಮಾರ್ನಿಂಗ್ ರೀಸೆಂಟ್ಲಿ ಒಂದು 3 or 4 ಡೇಸ್ ಬ್ಯಾಕ್ ನಮ್ಮಮ್ಮ ಕೈಮಾ ಉಂಡೆ ಸಾರು ಮಾಡಿದರು. ನಮ್ಮಂಗೆ ಕೈಮಾ ಉಂಡೆ ಸಾರು ಅಂದರೆ ನಂಗೆ ತುಂಬ ಇಷ್ಟ ಅಂತ ಗೊತ್ತಿಲ್ಲ ಅನಿಸುತ್ತೆ. ಸೊ ಯಾವಾಗಲೂ ನಾನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಆ್ಯಂಡ್ ನನ್ನ ಮುಂದೆನೇ ಎಲ್ಲ ಶೇರ್ ಮಾಡೋವಾಗ ಒಂದು ಸ್ವಲ್ಪ ನನಗೆ ಕಡಿಮೆ ಆಗಿತ್ತು. ಆ್ಯಂಡ್ ಅವತ್ತು ನಮ್ಮಮ್ಮ ಮಾಡಿರೋವಂಥ ಟೇಸ್ಟ್ ಕೂಡ ಭಯಂಕರ ಚೆನ್ನಾಗಿತ್ತು ಫ್ರೆಂಡ್ಸ್. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಳಿದ್ದೆ, ಅಮ್ಮ ನನಗೆ ಕೈಮಾ ಉಂಡೆ ಅಂದರೆ ಸಖತ್ ಇಷ್ಟ, ಬಟ್ ಕಡಿಮೆ ಸಿಕ್ಬಿಡ್ತು, 2 ಪೀಸ್ ಸಿಕ್ಕಿದ್ದು. ಇದಕ್ಕೆ ನಿನಗೆ ಇಷ್ಟ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಈ ಭಾನುವಾರ ಬೆಳಗ್ಗೆನೇ ನಂಗೆ ತಿಂಡಿಗೆ ಕೈಮಾ ಉಂಡೆ ಸಾರು ಬೇಕು ಅಂದಿದ್ದಕ್ಕೆ ಭಾನುವಾರ ಬೆಳಗ್ಗೆನೇ ನಾವು ಎದ್ದು ಜಸ್ಟ್ ಫ್ರೆಶ್ ಅಪ್ ಆಗಿ ಸೀದಾ ಅಮ್ಮನ ಮನೆಗೆ ಬಂದಿದ್ದೀವಿ. ಮಕ್ಕಳು, ನಾನು, ಜಯಂತ್ ಎಲ್ಲರೂ ಕೂಡ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಒಂದು ಶೂಟ್ ಇತ್ತು ಫ್ರೆಂಡ್ಸ್, ನಂದು ಶೆಡ್ಯೂಲ್ ಆಗಿತ್ತು. ಹಾಗಾಗಿ 2 ಗಂಟೆ ಒಳಗಡೆ ಏನು ಬೆಳಗ್ಗೆ ತಿಂಡಿ ಆಗಿರಬೇಕು, ಊಟ ಆಗಿರಬೇಕು, ಮಕ್ಕಳೆಲ್ಲ ಫುಲ್ ಸೆಟಲ್ಡ್ ಆಗಿರಬೇಕು, ನಾನು ಫ್ರೆಶ್ ಆಗಿದ್ದು ಹೋಗಿ ಶೂಟ್ ಮಾಡಬೇಕಂತ ಫಿಕ್ಸ್ ಆಗಿದ್ವಿ. ಹಾಗಾಗಿ ಒಂದು 10 ಗಂಟೆ ಸುಮಾರಿಗೆ ಅಮ್ಮನ ಮನೆಗೆ ಬಂದು ಕೂತ್ಕೊಂಡಿದ್ದೀವಿ. ನಮ್ಮ ಚಿಟ್ಟಿ ಹೋಮ್ವರ್ಕ್ ಜಾಸ್ತಿ ಇದೆ ಅಂತೇಳಿ ಫುಲ್ ಹೋಮ್ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬರಿತಾ ಇದ್ದಾನೆ. ಇನ್ನು ಮಿಟ್ಟು ಮತ್ತು ಮಿಂಚು ಗೊತ್ತಲ್ಲ, ಫುಲ್ ಆರ್ಟದ ಮೂಡಲ್ಲಿದ್ದಾರೆ. ನಾನಿನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ರೆ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಸೊ ನಮ್ಮಮ್ಮ ನೋಡಿ ಆ್ಯಕ್ಚುಲಾಗಿ ತುಂಬ ಪೇನ್ಸ್ ಮತ್ತು ಬಾಡಿ ಪೇನ್ಸ್ ಅದು ಇದು ಅಂತಾನೆ ಇರ್ತಾರೆ, ಯಾಕಂದರೆ ತುಂಬ ದೊಡ್ಡ ಆಪ್ರೇಷನ್ ಆಗಿದ್ದು ನಮ್ಮ ಅಮ್ಮಂಗೆ ಲಾಸ್ಟ್ ಇಯರ್. ಆದರೆ ನಮ್ಗೇನಾದರೂ ಇಷ್ಟ ಅಂದ್ಬಿಟ್ರೆ, ಮೊಮ್ಮಕ್ಳಿಗೆ ಏನಾದರೂ ಇಷ್ಟ ಅಂದ್ಬಿಟ್ರೆ ನಮ್ಮಮ್ಮ ಸಖತ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಒಂದೇ ಒಂದು ಇಷ್ಟ ಏನಂತಂದರೆ, ನಮ್ಮಮ್ಮ ಮುಂಚೆ ಇನ್ನೂ ಜಾಸ್ತಿ ಆ್ಯಕ್ಟಿವ್ ಹೆಂಗಿದ್ರೋ ಹಾಗೆ ಆಗಬೇಕು ಅನ್ನೋದು ನನ್ನ ಇಷ್ಟ. ಸೊ ಅದನ್ನು ಯಾವಾಗಲೂ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ, ಅಮ್ಮ ಹಂಗೆ ಆಗ್ತಾರೆ ಅಂತೇಳಿ. ಇನ್ನು ಇವತ್ತು ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನನಗಂತೂ ಸಖತ್ ಖುಷಿ ಇದೆ. ಯಾಕೆಂದರೆ ನಾನು ಫುಲ್ ಟೈಮ್ ಯೂಟ್ಯೂಬ್ ಬ್ಲಾಗರ್ ಆ್ಯಂಡ್ ಅದಾದಮೇಲೆ ಇನ್ಫ್ಲುಯೆನ್ಸರ್ ಇನ್ಸ್ಟಾಗ್ರಾಮಲ್ಲಿ. ನಾನು ಈ ಸೋಷಿಯಲ್ ಮೀಡಿಯಾ ಅನ್ನೋ ಫೀಲ್ಡಿಗೆ ಬಂದಿದ್ದೆ ಯೂಟ್ಯೂಬ್ನ ನಂಬ್ಕೊಂಡು, ಬಟ್ ಆದರೆ ನನ್ನ ಲೈಫ್ ಸರ್ವೈವ್ ಮಾಡಿದ್ದು ಇನ್ಸ್ಟಾಗ್ರಾಮ್. ಸೊ ಹಿಂಗಾಯಿತು. ಬಟ್ ನಮ್ಮ ಪಾಲಿಗೆ ಏನು ಬರೆದಿರ್ತಾನೋ ದೇವ್ರು, ಅದು ಬರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಆರಾಮಾಗಿ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ತುಂಬ ಜನಕ್ಕೆ ಇವಾಗ ದಿವ್ಯಾ ನಾರ್ಮಲಿ ನಮ್ಮದು ಲೈಫ್ ಸ್ಟೈಲ್ ಮತ್ತು ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನೋಡಿ ಒಂದು ರೀತಿಯಾಗಿರುವಂಥ ಮೈಂಡ್ಸೆಟ್ ಆಗಿಬಿಟ್ಟಿರುತ್ತೆ. ಓಕೆ, ಇವ್ರು ನಾರ್ಮಲಿ ಲಾಗ್ಸ್ ಎಲ್ಲ ಮಾಡ್ಕೊಂಡ್ಬಂದರು ಅಂತೇಳಿ. ಬಟ್ ನನ್ನ ಜರ್ನಿ ನೀವು ಊಹೆ ಮಾಡಿದ್ದಕ್ಕಿಂತ ವಿಚಿತ್ರವಾಗಿತ್ತು. ಆ್ಯಂಡ್ ಕೆಲವೊಬ್ರಿಗೆ ಅದು ಗೊತ್ತು, ಯಾಕೆಂದರೆ ಮೊದಲಿಂದ ಲಾಗ್ಸ್ ನೋಡೋರಿಗೆ ಒಂದು ಐಡಿಯಾ ಇರುತ್ತೆ. ನನಗಿಂತ ಮುಂಚೆ ಸಮ್ಟೈಮ್ಸ್ DMs ಎಲ್ಲ ಬರ್ತಿರುತ್ತೆ, ದಿವ್ಯಾ ನಿಮ್ಮನ್ನ ಅವಾಗ ನೋಡಿದ್ವಿ ನಾವು, ಇವಾಗ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತೇಳಿ. ಖಂಡಿತ ನನ್ನ ಜರ್ನಿ ಬಗ್ಗೆ ನನಗೂ ಕೂಡ ತುಂಬ ಖುಷಿ ಇದೆ. ಸೋಷಿಯಲ್ ಮೀಡಿಯಾದಿಂದ ತುಂಬ ಜನರಿಗೆ ಲೈಫ್ ಹಾಳಾಗಿದೆ, ಹಾಗೆ ಎಷ್ಟೋ ಜನರಿಗೆ ಲೈಫನ್ನು ಸೆಟ್ ಮಾಡಿ ಕೊಟ್ಟಿದೆ. ಇವತ್ತು ಆ ಗ್ರ್ಯಾಟಿಟ್ಯೂಡಿಂದ ನಾವು ಇರಲೇಬೇಕಾಗುತ್ತೆ. ನಾನಂತರೂ ಬೈ ಹಾರ್ಟ್ ಫುಲ್ ಆಫ್ ಗ್ರ್ಯಾಟಿಟ್ಯೂಡಿಂದನೇ ಇದ್ದೀನಿ, ಬಿಕಾಸ್ ನನ್ನ ಲೈಫ್ ಹಿಂಗಿರಲಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟ್ ಮಾಡಿರೋವಂಥ ರೀತಿಯಾಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ಹೆವಿ ಅಂದರೆ ಹೆವಿ ವರ್ಸ್ಟ್ ಇತ್ತು ನಂದು. ಹಾಗೆಯೇ ಇವಾಗ ಅನಿಸುತ್ತೆ, ಅಂಥ ಕೆಟ್ಟ ಪರಿಸ್ಥಿತಿಲೂ ಕೂಡ ನಾನು ಯಾಕೆ ಈ ಫೀಲ್ಡ್ನೇ ಚೂಸ್ ಮಾಡಿಕೊಂಡೆ ಅಂಥೇಳಿ ಭಯ ಅನಿಸುತ್ತೆ. ಆದರೆ ಇದೇ ಆಗಬೇಕು ಅನ್ನೋದು ಇತ್ತೇನೋ ಅಂತಲೂ ಸಮ್ಟೈಮ್ಸ್ ಅನಿಸುತ್ತೆ. ಇನ್ನು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ನನ್ನ ಹೋಲ್ ಜರ್ನಿನ ನಾನು ಶೇರ್ ಮಾಡಲ್ಲ, ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾನು ಫೇಸ್ ಮಾಡಿರೋವಂಥ ಕೆಲವೊಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ. ಮೇ ಬಿ ಆ ಒಂದು ಏನು ವಿಚಾರಗಳೇನಿದೆ ತುಂಬ ಜನರಿಗೆ ಯೂಸ್ ಇದೆ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳ್ತಿರ್ತಾರೆ, ನೀವು ಸ್ಟಾರ್ಟಿಂಗ್ ಯಾವ ರೀತಿ ಫೇಸ್ ಮಾಡಿದ್ರಿ, ನಿಮಗೆ ಇದೇ ಫೀಲ್ಡ್ ಯಾಕೆ ಇಷ್ಟ ಆಯಿತು, ಆ್ಯಂಡ್ ಇದಕ್ಕೆ ಬರೋವಾಗ ನಿಮಗೆ ಫ್ಯಾಮಿಲಿ ಎಲ್ಲ ಅಪೋಸ್ ಮಾಡಲಿಲ್ವಾ ಅಂಥೇಳಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಇನ್ ಡೀಟೇಲ್ ಆಗಿ ಇನಿಷಿಯಲ್ ಸ್ಟೇಜ್ ಅಂದರೆ ನಮ್ದು ಏನಿತ್ತು ಡೇಸ್, ಅದ್ರ ಬಗ್ಗೆ ಮಾತಾಡೋಣ ಅಂತೇಳಿ ಫಿಕ್ಸ್ ಆಗಿದೆ. ಇನ್ನು ಇವತ್ತಿಂದು ಲಾಗ್ ನೋಡೋದಕ್ಕಂದ್ರೂ ಮಸ್ತ್ ಇರುತ್ತೆ. ನನ್ನ ಮಕ್ಕಳ ಜೊತೆ ಆಟ ಆಡಿಕೊಂಡು, ಅಡುಗೆ ಮಾಡಿಕೊಂಡು, ಅಮ್ಮಂಗೆ ಹೆಲ್ಪ್ ಮಾಡಿಕೊಂಡು, ಕೈಮಾ ಉಂಡೆ ಸಾರು ಮಾಡಿಕೊಂಡು ತಿನ್ನೋದು. ಸೊ ಅದ್ರ ಜೊತೆಲಿ ನನ್ನ ಒಂದು ಜರ್ನಿ. ಆ್ಯಂಡ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೊ ಚಲೋ ಸ್ಟಾರ್ಟ್ ಮಾಡೋಣ. ಸೋಷಿಯಲ್ ಮೀಡಿಯಾನೇ ಯಾಕೆ ಆರಿಸ್ಕೊಂಡಿದ್ದು ಅಂತಂದರೆ, ನನಗೆ ಗೊತ್ತಿಲ್ಲದೇನೋ ನಾನು ಬಿಫೋರ್ ಒಂದು 7 ಇಯರ್ಸ್ ಅಪ್ ಟು 7 ಇಯರ್ಸ್ ಆಗ್ತಾ ಬಂತು, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಆವಾಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 1.5 ವರ್ಷದವರೆಗೂ ಕಷ್ಟಪಟ್ಟು ಮಾನಿಟೈಸೇಷನ್ ಮಾಡಿಕೊಂಡು 1 ತಿಂಗಳ ಸಂಬಳ ಕೂಡ ತೊಗೊಂಡಿಲ್ಲ, ಮೀನ್ಸ್ ಒಂದು ಇನ್ಕಮ್ ಕೂಡ ತೊಗೊಂಡಿರಲಿಲ್ಲ. ಆ್ಯಂಡ್ ದುಡ್ಡು ಬರುತ್ತೆ ಅನ್ನೋದು ಮಾತ್ರ ಕನ್ಫರ್ಮೇಷನ್ ಆಗಿತ್ತು. ಮತ್ತು ನಾನು ಮಾಡಿರೋಂಥ ಹಾರ್ಡ್ ವರ್ಕಿಂಗಲ್ಲಿ ಒಂದಷ್ಟು ಐಡಿಯಾಗಳು ಬಂದಿತ್ತಲ್ಲ, ಸೊ ಅದೆಲ್ಲ ತಲೆಯಲ್ಲಿತ್ತು. ಅದಾದಮೇಲೆ ಫೇಲ್ ಆದಮೇಲೆ ನನಗೆ ಈ ಯೂಟ್ಯೂಬೇ ಬೇಡಪ್ಪ, ನನಗೆ ಇದೆಲ್ಲ ಇದು ಸೆಟ್ ಆಗಲ್ಲ ಅಂತ ಅಂದ್ಕೊಂಡು ಬಿಟ್ಟಾಗ
ಆ ಒಂದು ಪ್ಯಾಷನ್ ಅನ್ನೋದಿರುತ್ತೆ ಗೊತ್ತಾ ಫ್ರೆಂಡ್ಸ್. ಸೊ ನಮಗೆ ನಾವು ಅನ್ಕೊತೀವಿ ನನಗೆ ಇದೇ ವರ್ಕ್ ಮಾಡಬೇಕಂತ ಇದೆ ಅಂತೇಳಿ, ಅದನ್ನು ಚೂಸ್ ಮಾಡ್ಕೊತೀವಿ. ಆ ಕೆರಿಯರ್, ಈ ಕೆರಿಯರ್, ಜಾಬ್, ಬಿಸ್ನೆಸ್ ಇದೆಲ್ಲ ಸೆಲೆಕ್ಟ್ ಮಾಡ್ಕೊತೀವಿ. ಬಟ್ ಏನು ಗೊತ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಪ್ಯಾಷನ್ ಅನ್ನೋದು ಯಾವುದ್ರ ಮೇಲಿದೆ ನಾವು ಅಲ್ಲಿ ಮಾತ್ರ 100% ಸರ್ವೈವ್ ಆಗ್ತೀವಿ. ಅದು ನಾನು ತಿಳ್ಕೊಂಡೆ. ಸೊ ನಂದು ಪ್ಯಾಷನ್ ಏನಿತ್ತು ಅಂತಂದರೆ ಇದೆ ಸೋಷಿಯಲ್ ಮೀಡಿಯಾ ಫೀಲ್ಡ್, ಅದರಲ್ಲೂ ಮೇನ್ಲಿ ಒಂದು ಯೂಟ್ಯೂಬ್. ನಾನು ಸೋತು ಕೈ ಬಿಟ್ಟಾಗ ಕೆಲವೊಂದಷ್ಟು ತಲೆಗೆ ಬರ್ತಾ ಇರುತ್ತೆ ಗೊತ್ತಾ, ನಾವು ಏನು ತಪ್ಪು ಮಾಡಿದ್ವಿ, ನಾವು ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ, ಹೆಂಗೆ ಮಾಡಬೇಕಿತ್ತು, ಏನು ಸರಿ ಮಾಡ್ಕೋಬೇಕಿತ್ತು ಅಂತೇಳಿ. ಆ ಥರ ಟೈಮ್ ಕಳೆಯುವಂಥ ಟೈಮಲ್ಲಿ ಒಂದು 3 ವರ್ಷ ನಾನು ಏನು ಮಾಡಿದೆ ಅಂದರೆ ಅದ್ರ ಬಗ್ಗೆ ಜಸ್ಟ್ ತಿಳ್ಕೊತ ಹೋದೆ ನಿಧಾನಕ್ಕೆ. ಹಾಗಾಗಿ ನನಗೆ ಈ ಫೀಲ್ಡ್ ಬಿಟ್ಟರೆ ಬೇರೆ ಯಾವುದು ಫೀಲ್ಡ್ ಇರಲಿಲ್ಲ. ಮತ್ತು ಇನ್ನು ಎಂಥ ಸಿಚುವೇಷನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ಇನ್ನೇನು ಜೀವ ಹೋಗಬೇಕು ಇಲ್ಲ ಬದುಕಬೇಕು, ಸೊ ಏನಾದರೂ ಮಾಡಲೇಬೇಕು, ಇಲ್ಲ ಅಂತಂದರೆ ಎಲ್ಲದನ್ನೂ ಕೊನೆಗಾಣಿಸ್ಬೇಕು. ಸೊ ಈ ಥರದೊಂದು ಸಿಚುವೇಷನಲ್ಲಿ ಡಿಸೈಡ್ ಮಾಡಬೇಕಾಯಿತು ಏನು ಮಾಡಬೇಕು ಎಂಥದ್ದು ಅಂತ ಹೇಳಿ. ಆಗಲೇ ಕಂಪ್ಲೀಟಾಗಿ ಸೋತು ಸುಣ್ಣ ಆಗಿದ್ದೆ ಅಂತ ಹೇಳ್ತಾರಲ್ಲ, ಸೊ ಹಂಗಾಗಿದ್ದೆ. ನನ್ನಲ್ಲಿ ಯಾವುದೇ ರೀತಿಯಾಗಿ ಹೋಪ್ಸ್ ಇರಲಿಲ್ಲ, ಮತ್ತು ಕಾನ್ಫಿಡೆನ್ಸ್ ಇರಲಿಲ್ಲ, ನನ್ನ ಮೇಲೆ ನನಗೆ ಅಸ್ಸಲು ಬಿಲೀವ್ ಇರಲಿಲ್ಲ. ನಾನು ಯಾವತ್ತೂ ನನ್ನನ್ನು ನೋಡ್ಕೊಂಡೇ ಇಲ್ಲ. ನನ್ನ ಥಾಟ್ಸ್ ಹೆಂಗಿದೆ, ನನ್ನದು ಫೀಲಿಂಗ್ ಹೆಂಗಿದೆ, ನಾನು ಹ್ಯಾಪಿಯಾಗಿದ್ದೀನಾ ಇಲ್ವಾ, ಅಥವಾ ನಾನು ಖುಷಿಗೋಸ್ಕರ ಬದುಕ್ತಾ ಇದ್ದೀನೋ, ಏನೂ ಇಲ್ಲ ಫ್ರೆಂಡ್ಸ್. ಕಂಪ್ಲೀಟ್ಲಿ ಒಬ್ಬ ಮಹಿಳೆ ಹೆಂಗೆ ಕುಗ್ಗಿರಬಾರ್ದು ಅಷ್ಟರ ಮಟ್ಟಿಗೆ ಕುಗ್ಗಿದ್ರೆ ಹೆಂಗಿರ್ತಾಳೆ, ಮತ್ತು ಮೈಂಡ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಇದ್ದರೆ ಹೆಂಗಿರ್ತಾಳೆ. ಸೊ ಹಾಗಿದ್ದೆ ನಾನು. ಆ್ಯಕ್ಚುಲಿ ಏನೂ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ಇವಾಗ ನೆನೆಸ್ಕೊಂಡ್ರೆ ಹೆಂಗಿದ್ದೆ ಮತ್ತು ನಾನು ಒಂದು ಅವಾಗ ಅಂತ ಅನ್ಕೊತಿರ್ತೀನಿ. ಸೊ ಏನು ವಿಚಾರಗಳಿಲ್ಲ, ತುಂಬ ಪ್ಲೇನ್. ಬಟ್ ಒಂದೇ ಒಂದು ವಿಚಾರ ಇತ್ತು, ನಾನೇನಾದರೂ ಮಾಡಬೇಕು, ನಾನೇನಾದರೂ ಮಾಡ್ತೀನಿ, ಈ ನಂಬಿಕೆ ಅಷ್ಟೇ. ಮತ್ತು ನನ್ನ ಸುತ್ತಮುತ್ತ ಇರೋರು ಹೆಂಗೆ ನೋಡ್ತಿದ್ರು ನನ್ನ ಅಂತಂದರೆ, ಇವಳು ಕೈಲಿ ಇಷ್ಟೇ, ಇವಳು ಏನೂ ಮಾಡೋಕ್ಕಾಗಲಿಲ್ಲ, ದಡ್ಡಿ, ಬುದ್ಧಿ ಇಲ್ಲ, ಇರಿಟೇಷನ್ ಆಗುತ್ತೆ ಇವ್ರನ್ನ ನೋಡಿದ್ರೆ, ಈ ಥರದೊಂದು ಪದಗಳನ್ನ ನಾನು ಪ್ರತಿದಿನ ಕೇಳಿಸ್ಕೊತಿದ್ದೆ. ಸೊ ವರ್ಸ್ಟ್ ಅಂದರೆ ವರ್ಸ್ಟ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವ ನಾವು ಅನ್ನೋ ಥರ ಆಗ್ಬಿಡ್ತು. ಇನ್ನು 3rd ಬೇಬಿಯ ಪ್ರೆಗ್ನೆನ್ಸಿ ಯಾವಾಗ ಕನ್ಫರ್ಮ್ ಆಯಿತು, ಸೊ ಅನ್ಎಕ್ಸ್ಪೆಕ್ಟೆಡ್ ಬೇಬಿ ಅವಳು ಆ್ಯಕ್ಚುಲಿ ನಮ್ಮ ಮಿಂಚಕ್ಕ. ಸೊ ತೆಗೆಸ್ಬೇಕು ಅಂತೇಳಿ ತುಂಬ ಹೊಡೆದಾಡಿದೆ ಫ್ರೆಂಡ್ಸ್. ಅದಾದಮೇಲೆ ಯಾಕೋ ರಿಲೀಸ್ ಆಯಿತು, ಬೇಡ ಇರಲಿ, ಮೇ ಬಿ ದೇವ್ರು ಕೊಟ್ಟರು ಅಂಥದ್ದು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು. ಅದರಲ್ಲೂ ನಮ್ಮಮ್ಮ ಬೇರೆ ಚೆನ್ನಾಗಿ ಬೈದುಬಿಟ್ರು ನನಗೆ ತೆಗೆಸ್ತೀನಿ ಅಂತಂದಿದ್ದಕ್ಕೆ. ಸೊ ಅಮ್ಮಂಗೋಸ್ಕರ ಒಂದು ಅರ್ಧ ನಾನು ಅದನ್ನು ಬಿಟ್ಕೊಂಡಿದ್ದು ಪಾಪುನ. ಅದಾದಮೇಲೆ ನಮ್ಮಮ್ಮನೇ ಕೇಳಿದ್ದು ನನಗೆ, ಯಾಕಮ್ಮ ಏನಾದರೂ ಮಾಡ್ಬೇಕಂತ ಇದೆಯಾ ಲೈಫಲ್ಲಿ, ಏನಾದರೂ ಮಾಡ್ತೀಯಾ ಅಂತೇಳಿ. ನಮ್ಮ ನನಗೆ ಯೂಟ್ಯೂಬ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಸೊ ನಾನು ಯೂಟ್ಯೂಬೇ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋಂಥ ಜರ್ನಿ ಇದು. ಇಲ್ಲಿ ನಾನು ಕೈಮಾ ಮಾಡೋವಂಥ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಂಬಿಡಿ, ಫುಲ್ ವಿಧಾನ ಅಂತೂ ಖಂಡಿತ ಇಲ್ಲ, ಜಸ್ಟ್ ಆ್ಯಸ್ ಅ ಲಾಗ್ ಆಗಿ ಶೇರ್ ಮಾಡಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, ನನ್ನ ಹತ್ರ ಈವನ್ ಫೋನ್ ಕೂಡ ಇರಲಿಲ್ಲ. ನಮ್ಮ ಅಮ್ಮಂಗೆ ಕೇಳಿದೆ, ಅಮ್ಮ ನನಗೆ ಫೋನ್ ಒಂದೇ ಒಂದು ನೀಡಿದೆ, ನನಗೆ ಫೋನ್ ಒಂದು ಕೊಡಿಸು, ನಾನು ಎಲ್ಲದೂ ಕೂಡ ಬ್ಯಾಲೆನ್ಸ್ ಮಾಡ್ಕೊತೀನಿ ಅಂತ ಹೇಳಿದೆ. ಸೊ ಅದಾದಮೇಲೆ ಅಮ್ಮ ನನಗೆ ಸ್ಯಾಮ್ಸಂಗ್ ಫೋನ್ ಕೊಡಿಸಿದ್ರು. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ನನ್ನ ಹತ್ರ ಒಂದು ಸ್ಯಾಮ್ಸಂಗ್ ಫೋನ್, ಒಂದು ಐಫೋನ್, ಒಂದು ಕ್ಯಾಮ್ರಾ, ಒಂದು ಲ್ಯಾಪ್ಟಾಪ್. ಸೊ ಇದಿಷ್ಟು ಇದೆ. ಅದು ಕೂಡ ನಾನು ದುಡ್ದಿರೋವಂಥ ದುಡ್ಡಲ್ಲೇ ತೊಗೊಂಡಿರೋವಂಥದ್ದು. ಇದ್ರ ಜೊತೇಲಿ ಇನ್ನೊಂದಷ್ಟು ಮಾಡಿಕೊಂಡೆ ನನ್ನ ಲೈಫನ್ನು. ತುಂಬ ಡೆಪ್ಸ್ ಇತ್ತು. ಸೊ ಸಖತ್ ಕೀಳಾಗಿ ನೋಡ್ತಾಯಿದ್ರು ಜನ ಎಲ್ಲ. ನಾವು ಫೋನ್ ಮಾಡಿದ್ರೇ ಯಾಕೆ ಇವ್ರು ಫೋನ್ ಮಾಡಿದ್ರು ಅಂತ ಹೇಳಿ ಏನೇನೋ ಮಾತಾಡೋವಂಥ ಜನಗಳ ನಡುವೆ ಇದ್ದು ಇವತ್ತು ಯಾರು ಕೂಡ ಏನು ಮಾತಾಡದೇ ಇರೋ ರೀತಿಗೆ ತಗೊಂಬಂದಿದ್ದೀನಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಬಟ್ ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ದಿನ ಬಂತು ಅಂತ ಹೇಳಲ್ಲ ಫ್ರೆಂಡ್ಸ್. ಇದ್ರ ನಡುವೆ ಇದೆ ಅಲ್ಲ ಸಮುದ್ರ, ಅದನ್ನು ಈಜೋ ಅಂಥದ್ದು ತುಂಬ ಇದೆ ಕಥೆಗಳು, ಹಾಗೆ ಪಾಠಗಳು ಕೂಡ ಇದೆ. ಬಟ್ ಯಾವತ್ತೂ ನಾನು ಗಿವ್ ಅಪ್ ಮಾಡಲಿಲ್ಲ, ಆ್ಯಂಡ್ ಯಾವತ್ತೂ ಕುತ್ಕೊಂಡ್ಲಿಲ್ಲ, ರೆಸ್ಟ್ ಮಾಡಲಿಲ್ಲ. ಆ್ಯಂಡ್ ಇವತ್ತೇ ನೋಡಿ ಫ್ರೆಂಡ್ಸ್ ಎಷ್ಟು ಲೇಜಿ ಆಗಿದ್ದೀನಲ್ವಾ, ಸೊ ಲಾಗೇ ಆಗ್ತಾಯಿಲ್ಲ, ಹೀಗೆಲ್ಲ ಇರುತ್ತೆ. ಬಟ್ ಹೆಂಗಿದ್ದೆ ನಂದು ವರ್ಕ್ ಸ್ಟಾರ್ಟಿಂಗ್ ಅಂತಂದರೆ, ಮಾರ್ನಿಂಗ್ ಶೂಟ್ ಆಗಿರೋ ಲಾಗ್ ಈವ್ನಿಂಗ್ ಅಷ್ಟೊತ್ತಿಗೆ ಅಪ್ಲೋಡ್ ಆಗ್ತಿತ್ತು, ಅಷ್ಟು ಸ್ಪೀಡ್ ಇತ್ತು. ಯಾಕಂದರೆ ಅವತ್ತಿನ ಹಸಿವು. ನಾನು ಮೇಯ್ನಾಗಿ ಈ ಫೀಲ್ಡನ್ನು ಚೂಸ್ ಮಾಡೋದಕ್ಕಿಂತ ಹಿಂದೆ ನನಗೇನಾದರೂ ಮಾಡಬೇಕಿತ್ತು, ನನಗೆ ದುಡಿಮೆ ಬೇಕಿತ್ತು. ಆ ದುಡಿಮೆ ಯಾಕೆ ಬೇಕಿತ್ತು ಗೊತ್ತಾ, ಬಂಗಾರ, ಆಸ್ತಿ, ಮನೆ ಇದ್ಯಾವುದು ಅಲ್ಲ ಫ್ರೆಂಡ್ಸ್. ನಾನು ಮೇಯ್ನಾಗಿ ನಿಂತಿದ್ದೆ ಇವಳಿಗೋಸ್ಕರ. ನನಗೆ 2 ಮಕ್ಕಳಿದ್ದಾರೆ ಆಲ್ರೆಡಿ. ಬಟ್ ಈ 3ನೇ ಮಗು ಬಂದುಬಿಟ್ರೆ ನಾನು ಏನು ಊಟಕ್ಕೆ ಹಾಕಲಿ. ಸೊ ತುಂಬ ಶೇಮ್ ಆಗುತ್ತೆ. ಹೆಂಗೆ ಜನ ಮಾತಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ನಾವೇನು ಮಾಡದೇ ಇದ್ದಾಗ, ನಿಮಗೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆಲ್ಲ ಇರುತ್ತೆ, ಆದರೆ ಈ ಥರ ಬದುಕೋದಕ್ಕೆ ಹೆಂಗೆ ಅನಿಸುತ್ತೆ, ಈ ಥರ ಕೆಟ್ಟ ಪದಗಳೆಲ್ಲ ಮಾತಾಡಿದಾಗ ಅದನ್ನು ತಡ್ಕೊಳ್ಳೋವಂಥ ಜೀವ ಇರುತ್ತಲ್ಲ, ಅದಕ್ಕಿಂತ ಗಟ್ಟಿ ಜೀವ ಇನ್ನೊಂದಿಲ್ಲ.
ಸೊ ಹಿಂಗೆಲ್ಲ ಅನ್ನಿಸ್ಕೊಂಡಾಗ ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ನನ್ನ ಮಕ್ಕಳಿಗೆ ನಾನು ಊಟ ಹಾಕ್ಬೇಕಲ್ಲ ಅಂತ ಹೇಳಿ ನಾನೇನಾದರೂ ಮಾಡಬೇಕು ಅಂತ ನಿಂತಿದ್ದು. ಸ್ಟಾರ್ಟಿಂಗ್ ಸಪೋರ್ಟ್ ಹೇಗಿತ್ತು ಅಂತ ಮಾತಾಡೋಣ. ನನಗೆ ಕೆಲವೊಂದು ಸರಿ ಯಾರಾದರೂ ಹೇಳ್ತಾರೆ ಸಮ್ಟೈಮ್ಸ್ ನನಗೆ ಸಪೋರ್ಟಿಂಗ್ ಮಾಡಲ್ಲ ಅಂತೇಳಿ. ನನಗೆ ಅಂಥವ್ರನ್ನ ನೋಡಿದ್ರೆ ಕೆಟ್ಟ ಸಿಟ್ಟು ಬರುತ್ತೆ ಫ್ರೆಂಡ್ಸ್. ಮತ್ತು ಇನ್ಯಾವ ಥರದವ್ರನ್ನ ನೋಡಿದ್ರೆ ಸಿಟ್ಟು ಬರುತ್ತೆ ಗೊತ್ತಾ? ತುಂಬ ಪ್ಲ್ಯಾನಿಂಗ್ಸ್ ಮಾಡ್ತಾ ಇರೋರನ್ನ ಕಂಡ್ರೆ ಸಿಟ್ಟು ಬರುತ್ತೆ. ಮತ್ತು ಇನ್ನೊಂದು ರೀತಿಯ ಕ್ಯಾಟಗರೀಸ್ ಜನನ ನೋಡಿದ್ರು ಭಯಂಕರ ಇರಿಟೇಷನ್ ಆಗುತ್ತೆ. ಯಾವ ಥರ ಗೊತ್ತಾ? ನಾಳೆ ಮಾಡೋಣ, ನಾಳೆ ಮಾಡ್ತೀನಿ, ಇದು ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಅಂಥವ್ರನ್ನೂ ಕೂಡ ನಾನು ನಂಬಲ್ಲ ಮತ್ತು ಅವ್ರ ಜೊತೆ ಕಮ್ಯುನಿಕೇಟ್ ಕೂಡ ಮಾಡಲ್ಲ. ಯಾಕೆ ಅಂದರೆ ನಾವು ಬೀಳ್ತೀವಿ, ನಮ್ಮ ಲೈಫನ್ನು ಬೀಳಿಸ್ಕೊತೀವಿ ಅನ್ನೋದಕ್ಕೆ ಇದೇ ರೀಸನ್ಸ್. ನಮ್ಮಮ್ಮ ನನಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ ಥರ ಅಂತಂದರೆ ನನಗೆ ಫೋನ್ ಅಂದಿದ ತಕ್ಷಣ ಫೋನ್ ಕೊಡಿಸಿದ್ರು. ಮತ್ತು ಊಟಕ್ಕೆ ಏನಾದರೂ ಇಲ್ಲ ಅಂತಂದಾಗ ರೇಷನ್ ಎಲ್ಲ ಕೊಡೋವಂಥದ್ದು, ಧೈರ್ಯ ಕೊಡೋವಂಥದ್ದು. ಮತ್ತು ತುಂಬ ಕ್ಲಮ್ಸಿ ಇದ್ದೀನಿ ಅಂತಂದಾಗ ನನ್ನನ್ನು ಆ ಮೈಂಡ್ ಸೆಟ್ಟಿಂದ ಹೊರಗೆ ತೊಗೊಂಬರೋವಂಥದ್ದು, ಒಂದು ಸ್ಪಿರಿಚುಯಾಲಿಟಿ ಜೊತೆ ಕರ್ಕೊಂಡು ಹೋಗೋದು. ಸೊ ತಾಯಿಗಿಂತ ಹೆಚ್ಚಿನದಾಗಿ ಸಪೋರ್ಟ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಆ ಒಂದು ಸ್ಥಾನನ ನಮ್ಮಮ್ಮ ನನಗೆ ಫುಲ್ಫಿಲ್ ಮಾಡಿ ಅವ್ರ ಕಡೆಯಿಂದ ನನಗೇನು ಬೇಕೋ ಅದೆಲ್ಲ ಸಪೋರ್ಟ್ ಕೊಟ್ಟರು. ಆ್ಯಂಡ್ ಇನ್ನು ಟೆಕ್ನಿಕಲ್ ವೈಸ್ ಅಂತ ಬಂತು ಅಂತಂದರೆ ಸಿಂಗಲ್ ಪರ್ಸನ್ ಇಲ್ಲ ಫ್ರೆಂಡ್ಸ್. ನನಗೆ ಗೊತ್ತಾಗಿರೋಂಥ ವಿಚಾರ ಏನು ಗೊತ್ತಾ? ನಮಗೇನಾದರೂ ಬೇಕು, ನಾವೇನಾದರೂ ತಿಳ್ಕೊತೀವಿ, ಕಲಿಬೇಕು ಅಂತ ನಾವೇನಾದರೂ ಹೊರಟ್ವಿ ಅಂತಂದರೆ ನಮಗೆ ಹೇಳ್ಕೊಡೋದಕ್ಕಿಂತ ಎಸ್ಕೇಪ್ ಆಗುವಂಥ ಜನನೇ ಜಾಸ್ತಿ ಸಿಗ್ತಾರೆ. ಸೊ ಹಂಗೆ ಕೇಳಬಾರ್ದು. ನಾನು ಅವತ್ತೇ ಡಿಸೈಡ್ ಆದೆ, ಒಬ್ಬರ ಹತ್ರ ನಾನು ಇನ್ನೂ ವಿಚಾರಗಳು ಕೇಳಲ್ಲ. ಎಷ್ಟೊತ್ತಾದರೂ ಪರವಾಗಿಲ್ಲ, ರಾತ್ರಿ ನಾನು ಕಲಿತೀನಿ, ನಾನು ಮಾಡ್ತೀನಿ ಅಂತ ಹೇಳಿ ಅವತ್ತಿಂದ ಹಿಡಿದು ಇಲ್ಲಿವರೆಗೂ ಕೂಡ ನನ್ನ ವರ್ಕ್ಸ್, ಶೂಟ್, ಎಡಿಟ್ಸ್, ತಮ್ನೇಲ್ಸ್, ಏನೇ ಒಂದು ಪ್ರಮೋಷನಲ್ ಸ್ಕ್ರಿಪ್ಟ್ಸ್ ಇರಲಿ, ಪ್ರತಿಯೊಂದು ಕೂಡ ಇವತ್ತು ನಾನೇ ಔಟ್ಪುಟ್ ಕೊಡ್ತಾ ಇದ್ದೀನಿ. ನನಗೆ ಬೇರೆಯವ್ರು ಮಾಡಿರೋಂಥ ವರ್ಕ್ ಕೂಡ ಇಷ್ಟ ಆಗಲ್ಲ. ಸೊ ಹಾಗೆ ಈ ಥರದೊಂದು ಸಪೋರ್ಟ್ ಇಲ್ಲ. ಇನ್ನು ಹಸ್ಬೆಂಡ್ ಸಪೋರ್ಟ್. ಸೊ ನಮ್ಮ ಜಯಂತ್ಗೂ ಕೂಡ ಬಿಲೀವ್ ಇರಲಿಲ್ಲ ನಾನು ಏನಾದರೂ ಮಾಡ್ತೀನಿ ಅಂತೇಳಿ. ಸೊ ಹಂಗಾಗಿ ಅವ್ರು ಕೂಡ ಸ್ಟಾರ್ಟಿಂಗಲ್ಲಿ ಏನು ಬಿಲೀವ್ ಇಲ್ಲ. ಬಟ್ ಯಾವಾಗ ನಾನೇನೋ ಒಂದು ಕ್ರಿಯೇಟ್ ಮಾಡಿ ಅವ್ರ ಕಣ್ಣು ಮುಂದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿದೆ, ಆವಾಗ ಆಟೋಮೆಟಿಕಲಿ ಸ್ಟ್ಯಾಂಡ್ ಆದರು, ನನ್ನ ಹಿಂದೆ ಸ್ಟ್ಯಾಂಡ್ ಆದರು. ನನಗೆ ಎಷ್ಟು ಸಪೋರ್ಟ್ ಬೇಕೋ ಅಷ್ಟು ಸಪೋರ್ಟ್ ಮಾಡೋದಕ್ಕೆ ಸ್ಟ್ಯಾಂಡ್ ಆದರು. ಇವತ್ತಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಫ್ಯಾಮಿಲಿ ಅಂದರೆ ನನ್ನ ಕುಟುಂಬ ಬಿಟ್ಟು ಹೊರಗಡೆಯಿಂದ ಫ್ಯಾಮಿಲೀಸ್ ಏನೇನೆಲ್ಲ ಹೇಳ್ತಾರೆ ಅಂತಂದರೆ, ಇನ್ನು ಇದೆಲ್ಲ ಮುಗೀತು, ಇವಾಗ ಇದು ಸ್ಟಾರ್ಟ್ ಮಾಡ್ದಾ, ಇದಾಗುತ್ತೆ ನಿನ್ನ ಕೈಲಿ, ಸಾಧ್ಯನೇ ಇಲ್ಲ. ಬೇಕಾ ಇವೆಲ್ಲ? ಎಲ್ಲಾದರೂ ಹೊರಗಡೆ ಹೋಗಿ ದುಡ್ಕೊಂಡು ತಿಂದರೆ ಒಂದು 10-20 ಸಾವಿರ ಬರುತ್ತೆ, ಅದರಲ್ಲೇ ಆರಾಮ್ಸೆ ಇರ್ಬೋದು. ಎಷ್ಟು ದಿನ ಅಂತೇಳಿ ಹಿಂಗೆ ಬದುಕ್ತಾರೆ. ಊಟಕ್ಕೂ ಗತಿ ಇಲ್ಲ ಅಂತಂದರೆ ಯಾಕೆ ಬದುಕಬೇಕು? ಹೀಗೆಲ್ಲ ಅಂದರು. ಯೂಟ್ಯೂಬ್ ಮಾಡ್ದಾಳೆ ಅಂದಿದ ತಕ್ಷಣ ಮೇಲ್ಗಡೆಯಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಕೂಡ ನೋಡಿದ್ರು. ಸಖತ್ ಅವಮಾನಗಳಾಯಿತು ಫ್ರೆಂಡ್ಸ್. ಒಂದಲ್ಲ ಎರಡಲ್ಲ, ಇವತ್ತೆಲ್ಲ ಮರ್ತು ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಆರ್ಗ್ಯುಮೆಂಟ್ ಮಾಡೋದು, ಈ ದ್ವೇಷನ ಸಾಸೋದಕ್ಕಿಂತ ಸೈಲೆಂಟಾಗಿರೋದು ತುಂಬ ಇಷ್ಟ. ಹಾಗಾಗಿ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ಬಟ್ ಇದನ್ನೆಲ್ಲ ಯಾಕೆ ಸ್ವಲ್ಪ ನೆನ್ಪಿಟ್ಕೊಂಡಿದ್ದೀನಿ ಅಂದರೆ ಜರ್ನಿಗೆ ಅವಾಗ ಮೆಲ್ಕ್ ಹಾಕೋದಕ್ಕೆ ಬೇಕು ಅಂತ ಅಷ್ಟೇ. ಇನಿಷಿಯಲ್ ಡೇಸಲ್ಲೇ ನಾನೊಂದು ಭಯಾನಕವಾಗಿರುವಂಥ ಸತ್ಯನ ಅರ್ಥ ಮಾಡ್ಕೊಂಡೆ. ಏನು ಗೊತ್ತಾ ಫ್ರೆಂಡ್ಸ್? ನಾವೇನಾದರೂ ಮಾಡೋದಕ್ಕೆ ಅಂತ ಹೊರಟಾಗ ನಮ್ಮವರು ಅಂದರೆ ನಾವೇನು ಫ್ಯಾಮಿಲಿ ನಮ್ಮದು ಕುಟುಂಬ ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಂತ ಅನ್ಕೊತೀವಲ್ಲ, ಅವ್ರು ಯಾರು ನೋಡಲ್ಲ. ಅವರೆಲ್ಲರೂ ಕೂಡ ಅವ್ರವ್ರ ಲೈಫಲ್ಲೇ ಬ್ಯುಸಿಯಾಗಿರ್ತಾರೆ. ಈವನ್ ನಾವು ಕೂಡ ನಮ್ಮ ಲೈಫಲ್ಲಿ ಬ್ಯುಸಿಯಾಗಿರ್ತೀವಿ ಅಂದರೆ ಅವ್ರು ಕೂಡ ಅವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ನಾವು ಯಾರೋ ನೋಡ್ತಾರೆ, ನಮ್ಮನ್ನು ಯಾರೋ ಅಬ್ಸರ್ವ್ ಮಾಡ್ತಾರೆ, ನಮ್ಮನ್ನು ಏನು ಅನ್ಕೊತಾರೋ ಏನೋ ಅಂತ ಅಂದ್ಕೊಂಡು ನಮ್ಮ ಕೆಲಸಗಳನ್ನ ಸ್ಟಾಪ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸ್ಟ್ರಾಂಗ್ಲಿ ಬಿಲೀವ್ ಆಗಿದ್ದೇನಂತಂದರೆ, ನಾವೇನಾದರೂ ಮಾಡೋದಕ್ಕೆ ಹೊರಟಾಗ ನಮ್ಮವ್ರು ಯಾರೂ ನೋಡಲ್ಲ, ಖಂಡಿತ ನೋಡಲ್ಲ. ಏನು ಮಾಡ್ತಿದ್ದೀವಿ, ನಾವು ಯಾವ ವಿಡಿಯೋಸ್ ಹಾಕ್ತಿದ್ದೀವಿ, ಮತ್ತು ನಮ್ಮದು ಹೆಂಗಿದೆ ರೋಟೀನ್ಸ್, ಇದು ಯಾವುದು ನೋಡಲ್ಲ ಫ್ರೆಂಡ್ಸ್. ನಾವು ಅನ್ಕೊತೀವಿ ಅಷ್ಟೇ ಅದನ್ನು. ಬಟ್ ಯಾವಾಗ ನೋಡ್ತಾರೆ ಗೊತ್ತಾ? ಯಾವುದೋ ಒಂದು ವಿಡಿಯೋ ವೈರಲ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ ನೋಡಿ, ಓ ಇವರೇನೋ ಮಾಡ್ತಿದ್ದಾರೆ ಅಂತೇಳಿ ಅವತ್ತು ನೋಡ್ತಾರೆ. ಅವತ್ತು ಬರೋವಂಥ ಬಾಯಲ್ಲಿ ಅವ್ರ ಮಾತುಗಳು ಕೂಡ ಚೇಂಜ್ ಆಗಿರುತ್ತೆ, ನೋಡೋವಂಥ ನೋಟ ಕೂಡ ಚೇಂಜ್ ಆಗಿರುತ್ತೆ. ಸೊ ಈ ಥರದೊಂದು ಸಿಚುವೇಶನ್ಸ್ನ ನಾನು ತುಂಬ ಫೇಸ್ ಮಾಡಿದ್ದೀನಿ. ಇನ್ನು ನನ್ನ ಗಂಡನ ಮನೆ ಕಡೆಯಿಂದ ಹೇಗೆ ಆ ಪೋಸ್ಟ್ ಬಂತು ಅಂತಂದರೆ, ಆಲ್ಮೋಸ್ಟ್ ಅವರು ಆನೆಸ್ಟ್ಲಿ ಹೇಳ್ಬೇಕಂತಂದರೆ ಇವತ್ತೊಂದು ರೆಸ್ಪೆಕ್ಟ್, ಇವತ್ತೊಂದು ವ್ಯಾಲ್ಯೂನ ಕೊಡ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ. ಬಿಕಾಸ್ ನಮ್ಮದು ಸಿಚುವೇಶನ್ ಹಾಗಿತ್ತು ಫ್ರೆಂಡ್ಸ್. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಒಟ್ಟಿನಲ್ಲಿ ನಮ್ಮನ್ನೇನು ಕೇಳಬೇಡಿ, ನೀವು ಹೇಗೆ ಮಾಡ್ಕೊತಾ ಇದ್ದೀರೋ ಸೊ ಆ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ದೆನ್ ಆವಾಗೂ ನನಗೆ ರಿಯಲೈಸ್ ಆಯಿತು, ನಮ್ಮ ಹತ್ರ ಏನೂ ಇಲ್ಲ ಅಂತಂದಾಗ ಜವಾಬ್ದಾರಿಗಳು ತಗೊಳ್ಳೋದು ಕೂಡ ಕಡಿಮೆ ನಮ್ಮ ಬಗ್ಗೆ ಅಂತೇಳಿ. ಎಸ್, ಅಲ್ಲಿಗೆ ಶಟ್ ಡೌನ್ ಆದೆ. ಯಾರ ಬಗ್ಗೆ ಅಂತೆಲ್ಲ ಕೇಳಿಸ್ಕೊಳ್ಳಲಿಲ್ಲ. ಆ್ಯಂಡ್ ಯಾರ ಒಪಿನಿಯನ್ಸ್ ತಗೊಳ್ಳಿಲ್ಲ, ಯಾರ ಜಡ್ಜ್ಮೆಂಟ್ಗೋಸ್ಕರ ಕಾಯಲಿಲ್ಲ. ಪ್ರತಿದಿನ ಅಂದರೆ ಪ್ರತಿದಿನ ಹಗಲು ರಾತ್ರಿ ಹೆಂಗೆ ವರ್ಕ್ ಮಾಡಿದೆ ಅಂದರೆ, ಅದರಲ್ಲೂ ನಾನು ಒಬ್ಬ ಆ್ಯಂಗ್ಸೈಟಿ ಪೇಷಂಟ್, ಒಬ್ಬ ಡಿಪ್ರೆಷನ್ ಪೇಷಂಟ್. ಸೊ ಕನ್ಸೀವ್ ಇದ್ದರೂ ಕೂಡ ಪ್ಯಾನಿಕ್ ಅಟ್ಯಾಕ್ಸ್ ಮತ್ತು ಇದು ಆಗ್ತಾ ಇದೆ, ಆ್ಯಂಗ್ಸೈಟಿ ಅಂತಂದರೆ ಅದು ಹೆಂಗೆ ಬದುಕುಳಿದು ಬಂದೆ ನಾನು ಹೊರಗಡೆ ಅನ್ನೋದು ಕೂಡ
ಕೆಲವೊಬ್ರು ಡಾಕ್ಟರ್ಸ್ಗೆ ಶಾಕ್ ಆಯಿತು. ಸೊ ಅಂಥ ಒಂದು ಸ್ಪಿರಿಟ್ ಇತ್ತು, ಅಂಥ ಒಂದು ಭಯನೂ ಇತ್ತು. ಅದ್ರ ನಡುವೆ ಎಲ್ಲೋ ಮೇ ಬಿ ಭಯಕ್ಕಿಂತ ನನ್ನ ನಂಬಿಕೆ ದೊಡ್ಡದಾಗಿತ್ತೇನೋ, ಎಲ್ಲ ಅದನ್ನು ಹೊಡ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ನೆಗೆಟಿವಿಟಿನ ಹೆಂಗೆ ಫೇಸ್ ಮಾಡಿದ್ರಿ ಅಂತ ಹೇಳೋದಾಯ್ತು ಅಂದರೆ, ಈ ವಿಚಾರದಲ್ಲಿ ನಾನು ತುಂಬ ಬ್ಲೆಸ್ಡ್. ಬಿಕಾಸ್ ನನಗೆ ಸ್ಟಾರ್ಟಿಂಗಲ್ಲೇ ನನ್ನ ಲೈಫ್ ರೂಟೀನ್ ಹೆಂಗಿರುತ್ತೋ ಹಾಗೆ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ನನಗೆ ಅರ್ಥ ಆಗಿದ್ದು ಹೆಂಗೆ ಗೊತ್ತಾ, ಎಲ್ಲರದು ಒಂದೊಂದು ರೀತಿಯಾಗಿರುವಂಥ ಕೆಟಗರಿ. ಹೌದು, ಇವತ್ತು ಲಾಗ್ಸ್ ಮಾಡ್ತಾ ಇದ್ದಾರಲ್ಲ, ಒಂದು 10 ಜನ ಲಾಗ್ಸ್ ಇದ್ದಾರೆ ಅಂತಂದರೆ ಎಲ್ಲರದು 10 ರೀತಿಯಾಗಿರುವಂಥ ಲೈಫ್ ಸ್ಟೈಲ್, 10 ಥರದಾಗಿರುವಂಥ ಥಾಟ್ಸ್ ಇರುತ್ತೆ, 10 ರೀತಿಯಾಗಿರುವಂಥ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಇರುತ್ತೆ. ಇದ್ರ ನಡುವೆ ನಾನು ಡಿಸೈಡ್ ಮಾಡಿದ್ದೊಂದೇ, ನಮ್ಮ ಸಿಚುವೇಶನ್ ಏನಿದೆ, ನಮ್ಮದು ಲೈಫ್ ಏನಿದೆ, ಅದನ್ನೇ ನಾನು ತೋರಿಸ್ತಾ ಹೋಗೋಣ. ಓಕೆ, ನನಗೆ ಲಾಗ್ ಮಾಡೋದಿಷ್ಟ, ನಾನು ಲಾಗರ್ ಆಗಿ ಇರೋದಕ್ಕಿಷ್ಟ. ಸೊ ಸೋಷಿಯಲ್ ಮೀಡಿಯಾನೇ ನಂದು ಇನ್ಕಮ್ ಸೋರ್ಸ್ ಅಂತ ನಾನು ಮಾಡ್ಕೊಂಡಿದ್ದೀನಿ ಅಂತಂದಾಗ, ಸೊ ನಾನು ಇದ್ರ ಜೊತೆಲಿ ಎಷ್ಟು ಜೆನ್ಯೂನ್ ಆಗಿರ್ತೀನೋ ಅಷ್ಟು ನನಗೆ ಒಳ್ಳೆಯದು ಅಂತ ಅನಿಸಿ, ನಾನು ಜಸ್ಟ್ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ನಾನು ಹೆಂಗಿದ್ದೀನಿ, ನಾನೇನು ಫಾಲೋ ಮಾಡ್ತಾ ಇದ್ದೀನಿ, ನಾನೇನು ಲೈಫಲ್ಲಿ ಕಲಿತೆ ಅದನ್ನು ಮಾತ್ರ ಶೇರ್ ಮಾಡ್ತಾ ಹೋದೆ ಫ್ರೆಂಡ್ಸ್. ಅದು ತುಂಬ ಜನರಿಗೆ ಇಷ್ಟ ಆಯಿತು. ತುಂಬ ಅಂದರೆ ಇವತ್ತು ಏನು ಇನ್ಸ್ಟಾಗ್ರಾಮಲ್ಲಿ 1,00,000+ ಫಾಲೋವರ್ಸ್ ಆಗೋ ರೇಂಜಲ್ಲಿ ಇಷ್ಟ ಆಗಿದೆ. ಆ್ಯಂಡ್ ಇನ್ನು ಯೂಟ್ಯೂಬಲ್ಲಿ 18K ಸಬ್ಸ್ಕ್ರೈಬರ್ಸ್. ಬಟ್ ಏನು ಗೊತ್ತಾ, ಯೂಟ್ಯೂಬಿಗೆ ನನಗೆ ಅಷ್ಟು ಟೈಮ್ ಕೊಡೋದಕ್ಕೆ ಆಗಲ್ಲ, ಬಿಕಾಸ್ ಇದೊಂದು ಲಾಂಗ್ ಪ್ರೊಸೆಸರ್ ಆಗಿರೋದ್ರಿಂದ. ಸೊ ನಂದು ಮೇಯ್ನಾಗಿ ಬೇರೆ ಬೇರೆ ರೀತಿಯಾಗಿರುವಂಥ ಇನ್ಕಮ್ ಸೋರ್ಸ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನಾನು ಅಲ್ಲೂ ಕೂಡ ಫೋಕಸ್ಡ್ ಆಗಿರಬೇಕಾಗತ್ತೆ ಅಂತೇಳಿ. ಬಟ್ ಆದರೆ ನನಗೆ ಫುಲ್ ಟೈಮ್ ಲಾಗರ್ ಆಗಿದ್ಬಿಡು ಅಂತಂದರೆ ಆರಾಮಾಗಿ ಇದ್ಬಿಡೋ ಅಷ್ಟು ಖುಷಿ, ಆರಾಮಾಗಿ ಇದ್ಬಿಡೋ ಅಷ್ಟು ಮನಸ್ಥಿತಿ ಎರಡನ್ನೂ ಕೂಡ ಇದೆ. ಯಾಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ ಆಗೋದಕ್ಕಿಂತ ಯೂಟ್ಯೂಬಲ್ಲಿ ಲಾಗರ್ ಆಗೋದು ಅದೇನೋ ಒಂಥರ ಮದರ್ ಕನೆಕ್ಟಿವಿಟಿ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ನೆಗೆಟಿವಿಟಿ ಬರಲಿಲ್ಲ, ಬಂದ್ರೂ ಕೂಡ, ಮತ್ತು ಯಾವತ್ತೂ ಬರಲ್ಲ ಅಂತಲೂ ಹೇಳಲ್ಲ. ಸೊ ಹೆಂಗೆ ಪೋಟ್ರೆ ಆಗುತ್ತೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ. ಇವತ್ತು 10 ಜನ ಯೂಟ್ಯೂಬ್ ಲಾಗ್ ನೋಡ್ತಾ ಇದ್ದೀರಿ, ಇದೇ ಲಾಗ್ನ ನೋಡ್ತಾ ಇದ್ದೀರಿ, ಇದೇ ಮಾತನ್ನ ಕೇಳಿಸ್ಕೊತಾ ಇದ್ದೀರಿ ಅಂತಂದರೆ, ಇದು 10 ಜನಕ್ಕೆ 10 ರೀತಿಯಾಗಿ ಅರ್ಥ ಆಗ್ತಿರುತ್ತೆ. ಯಾರೋ ಒಬ್ರು ಹೇಳ್ಬೋದು, ದಿವ್ಯಾ ಇವ್ರು ನಮಗೆ ಬೇಕಿತ್ತು ಅಂತೇಳಿ. ಅದೇ ಇನ್ನೊಬ್ರು ಯಾರೋ ಹೇಳ್ಬೋದು, ಬರೇ ಇದೇ ಆಯ್ತು ನಿಮ್ಮದು ಅಂತೇಳಿ. ಅಥವಾ ಇನ್ನೊಬ್ರು ಯಾರೋ ಹೇಳ್ಬೋದು, ಡೈಲಿ ಇದೇನಾ ಲೈಫು ಅಂತ ಹೇಳಿ. ಸೊ ಹೀಗೆ ಯಾರಿಗೆ ಇಷ್ಟ ಆಗುತ್ತೆ ಗೊತ್ತಾ, ಸೇಮ್ ಸಿಚುವೇಶನ್ನ ಯಾರು ಫೇಸ್ ಮಾಡೋದಕ್ಕೆ ರಿಲೇಟಬಲ್ ಆಗಿರ್ತಾರಲ್ಲ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರದ ವ್ಲಾಗ್ಸ್ ಎಲ್ಲ. ಸೊ ಫಸ್ಟ್ ಥಿಂಗ್, ನೆಗೆಟಿವಿಟಿ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ಎಲ್ಲ ಹತ್ರನೂ ಇರುತ್ತೆ. ನಾವು ಜಸ್ಟ್ ಫೋಕಸ್ ಮಾಡಬೇಕಾಗಿರೋದು ನಮಗೇನು ಬೇಕು ಹಾಗೆ. ಸೊ ಈವನ್ ನನಗೆ ಮುಂದಿನ ದಿನಗಳಲ್ಲಿ ನೆಗೆಟಿವ್ ಬಂದರೂ ಕೂಡ ನಾನು 1% ನಾನು ತಲೆ ಕೆಡಿಸ್ಕೊಳ್ಳೋಕೆ ರೆಡಿ ಇಲ್ಲ ಫ್ರೆಂಡ್ಸ್. ಬಿಕಾಸ್ ನನ್ನ ಎನರ್ಜಿ ಮತ್ತು ನನ್ನ ಫ್ರೀಕ್ವೆನ್ಸಿನ ಕಾಪಾಡ್ಕೊಳ್ಳೋದ್ರಲ್ಲಿ ಮಾತ್ರ ನನಗೆ ಆಸಕ್ತಿ ಜಾಸ್ತಿ. ಯಾರೋ ಏನೋ ಅನ್ಕೊತಾರೆ ಅಂತ ಹೇಳಿ ಖಂಡಿತ ನಾನು ಯೋಚನೆ ಮಾಡೋಷ್ಟು ಶಕ್ತಿನೂ ನನ್ನಲ್ಲಿಲ್ಲ. ಬಿಕಾಸ್ ವಾಟ್ ನೆಕ್ಸ್ಟ್ ಅನ್ನೋದು ಯೋಚನೆ ಮಾಡ್ತಿರ್ತೀನಿ. ಮತ್ತು ಏನು ಮಾಡಬೇಕು, ಇನ್ನೂ ತುಂಬ ಪ್ರೊಸೆಸರ್ ಇದೆ ಲೈಫಲ್ಲಿ. ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ, ಇನ್ನು 99 ಹೆಜ್ಜೆಗಳು ಇಡುವಂಥದ್ದಿದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು, ಸೊ ಹಿಂದ್ಗಡೆ ಇಟ್ಟಿರುವಂಥ ಹೆಜ್ಜೆ ಏನೋ ತಪ್ಪಾಗಿರ್ಬೋದು, ಅಥವಾ ಯಾರೋ ಏನೋ ಅನ್ಕೊತಿದ್ದಾರಾ, ಯಾರೋ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂತೇಳಿ ಅದೇ ಒಂದು ಮೈಂಡ್ಸೆಟಲ್ಲಿ ಇದ್ದೆ ಅಂತಂದರೆ ಖಂಡಿತ ಆಗಲ್ಲ. ನಾರ್ಮಲ್ ಒಂದು ಯೂಟ್ಯೂಬರ್ ಆಗಬೇಕು ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಅಂತ ಒಬ್ಬ ಹೌಸ್ ವೈಫ್ ನಾನು. ಅಲ್ಲಿಂದ ಇವಾಗ ದಾವಣಗೆರೆ ಇನ್ಫ್ಲುಯೆನ್ಸರ್ ಆಗೋದಕ್ಕೆ ತುಂಬ ಟೈಮ್ಗಳು ಹಿಡಿತು. ಆಲ್ಮೋಸ್ಟ್ ಒಂದು 2.5 ವರ್ಷ 3 ವರ್ಷ ಆಗ್ಲಿಕ್ಕೆ ಬಂತು. ಈ ನೆಕ್ಸ್ಟ್ ಇನ್ನು 2 ಮಂತ್ಸ್ಗೆ ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ 3 ಇಯರ್ಸ್ ಆಗುತ್ತೆ. ಅಷ್ಟರೊಳಗಡೆ ಬೆಟರ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಏನೂ ಇಲ್ಲ ಲೈಫಲ್ಲಿ, ಇನ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ಸೋಷಿಯಲ್ ಮೀಡಿಯಾನ ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ಅದಕ್ಕೆ ಏನೇನು ಬೇಕು ಅದೇ ಒಂದು ತಯಾರಿಲಿದ್ದೆ. ಯಾವುದೇ ಫೀಲ್ಡ್ ಆಗಿರಲಿ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ವರ್ಕ್ ಆಗಿರ್ಬೋದು, ಏನು ಬಿಹೈಂಡ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಯಾವುದನ್ನು ಕೂಡ ಸೃಷ್ಟಿ ಮಾಡೋದಕ್ಕಾಗಲ್ಲ ಜನಗಳ ಕೈಯಲ್ಲಿ. ಸೊ ಹಾಗೆ ಜನಗಳು ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸೊ ಒಪಿನಿಯನ್ಸ್ ಕೊಡೋದ್ರಲ್ಲಿ ಸ್ಟಾಪ್ ಮಾಡೋದಕ್ಕಾಗಲ್ಲ. ಜಡ್ಜ್ಮೆಂಟ್ ಮಾಡ್ತಾನೆ ಇರ್ತಾರೆ, ಏನೋ ಒಂದು ಹೇಳ್ತಾನೆ ಇರ್ತಾರೆ. ಬಟ್ ನಮಗೆ ಯಾವ್ದು ತೊಗೋಬೇಕು, ಯಾವ್ದು ತೊಗೋಬಾರ್ದು ಅನ್ನೋ ಒಂದು ಜ್ಞಾನ ಇದ್ಬಿಟ್ರೆ ಸಾಕು, ಹೆಡ್ಡೇಕ್ ಅನ್ನೋದೇ ಇರಲ್ಲ. ಲೈಫ್ ತುಂಬ ಪೀಸ್ಫುಲ್ ಆಗಿರುತ್ತೆ. ನೀವು ಆಸ್ತಿ ಅಂತಸ್ತು ಗಳಿಸೋದ್ರ ಮೇಲೆ ಫೋಕಸ್ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತರೂ ಪೀಸ್ ಆಫ್ ಮೈಂಡ್ ಮೇಲೆ ತುಂಬ ಫೋಕಸ್ ಮಾಡ್ತೀನಿ. ಸೊ ಲೈಫಲ್ಲಿ ಇವತ್ತು ಏನಿದೆ ಹೇಳೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೆಮ್ಮದಿ ಇರಬೇಕು. ರಾತ್ರಿ ಮಲ್ಕೊಳ್ಳೋವಾಗ ಒಂದು ಒಳ್ಳೆ ನಿದ್ದೆ ಬರಬೇಕು, ಬೆಳಗ್ಗೆ ಎದ್ದೇಳುವಾಗ ಒಂದು ಉತ್ಸಾಹ ಇರಬೇಕು, ಎದ್ದು ನಾನೇನೋ ಮಾಡಬೇಕು ಅಂತೇಳಿ. ಅದನ್ನು ಹಾಳು ಮಾಡ್ಕೊಳ್ಳೋವಂಥ ಕೆಲಸ ಆಗಿರ್ಬೋದು, ಅದನ್ನು ಹಾಳು ಮಾಡ್ಕೊಳ್ಳೋವಂಥ ವ್ಯಕ್ತಿಗಳಾಗಿರ್ಬೋದು, ಅದನ್ನು ಹಾಳು ಮಾಡ್ಕೊಳ್ಳೋವಂಥ ಸಿಚುವೇಶನ್ ಆಗಿರ್ಬೋದು, ಏನೇ ಇರಲಿ ಅದರಿಂದ ಜಸ್ಟ್ ಸ್ಕಿಪ್ ಆಗೋದು ಮಾತ್ರ ನೋಡ್ತೀನಿ ಹೊರತು ಅಲ್ಲಿರೋದಕ್ಕೆ ಅಸ್ಸಲು ಇಷ್ಟಪಡಲ್ಲ ನಾನು. ಸೊ ಕೆಲವೊಂದಷ್ಟು ಪಾಠಗಳಿದೆ ಫ್ರೆಂಡ್ಸ್ ನಾನು ಕಲ್ತಂಥದ್ದು ಈ ಜರ್ನಿಲಿ.
ತುಂಬ ದೊಡ್ಡ ದೊಡ್ಡ ಪಾಠಗಳು ಯಾವ ಯೂನಿವರ್ಸಿಟಿಲೂ ಕೂಡ ಕಲಿಸ್ಕೊಡೋಕೆ ಆಗ್ತಿರ್ಲಿಲ್ವೇನೋ ಇಷ್ಟು ಒಳ್ಳೆ ಪಾಠ. ಬಟ್ ಲೈಫಲ್ಲಿ ಕಲಿತು ಅದನ್ನು ಇಲ್ಲಿವರೆಗೂ ಪಡ್ಕೊಂಡು ಪ್ರತಿದಿನ ಇನ್ನೂ ಕಲಿತಾ ಇದ್ದೀನಿ. ಆ್ಯಂಡ್ ಕಲಿತಾನೂ ಇರ್ತೀನಿ ಮುಂದೆ ಕೊನೆಯವರೆಗೂ ಕಲಿಯೋವಂಥದ್ದಂತೂ ಸ್ಟಾಪ್ ಆಗಲ್ಲ. ಬಟ್ ವ್ಯಾಲ್ಯೂಯಬಲ್ ಅಂತ ಅನಿಸುತ್ತೆ. ಒಂದು ಸೆಕೆಂಡ್ ನನ್ನ ಜರ್ನಿನ ಹಿಂದ್ಗಡೆ ತಿರುಗಿ ನೋಡಿಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಹಬ್ಬ ಹೇಳೋದಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಸೊ ನಾನೇನೋ ಗಳಿಸ್ದೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನಾನೇನೋ ಮಾಡಿದ್ದೀನಿ ಅನ್ನೋ ಒಂದು ಅರಿವಿದೆ ಅಷ್ಟೇ. ಖುಷಿ ಆಗುತ್ತೆ. ನನ್ನ ಮಕ್ಕಳಿಗೋಸ್ಕರ ನಾನೇನು ಜರ್ನಿ ಸ್ಟಾರ್ಟ್ ಮಾಡಿದೆ ಅದನ್ನು 100% ಫುಲ್ಫಿಲ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ರತಿದಿನ ವರ್ಕ್ ಮಾಡ್ತೀನಿ. ಪ್ರತಿದಿನ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊತೀನಿ. ಆ್ಯಂಡ್ ಎಚ್ಚರಿಕೆಯಿಂದ ಇಟ್ಕೊತೀನಿ. ಆ್ಯಂಡ್ ನನಗೆ ಬೇಕಾಗಿರೋವಂಥದ್ದು ಮೀನ್ಸ್ ಫಿಸಿಕಲಿ, ಎಮೋಷ್ನಲಿ, ಮೆಂಟಲಿ, ಫೈನಾನ್ಷಿಯಲಿ ಈ 4 ಸೆಕ್ಟರ್ ಅನ್ನೋದೇನಿರುತ್ತೆ, ಈ ಒಂದು 4 ಸೆಕ್ಟರಲ್ಲಿ ನಾನು ಎಲ್ಲೆಲ್ಲಿ ಏನೇನು ವರ್ಕ್ ಮಾಡಬೇಕು ಅದನ್ನು 100% ಮಾಡೋದ್ರ ಕಡೆನೇ ಗಮನ ಇರುತ್ತೆ ನಂದು. ಸೊ ಹೀಗಿತ್ತು ನಂದು ಇನಿಷಿಯಲ್ ಸ್ಟೇಜ್ ಟು ಇಲ್ಲಿವರೆಗೂ. ಆ್ಯಂಡ್ ಮೇ ಬಿ ನಿಮ್ಗೆಲ್ರಿಗೂ ಏನು ಅನ್ನಿಸ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಗೊತ್ತಿದ್ರೆ ಏನಾದರೂ ಅನ್ನಿಸಿದ್ರೆ ದಯವಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿ. ಹಾಗೆ ಈ ಥರದ ವ್ಲಾಗ್ಸ್ ಇಷ್ಟ ಆಗುತ್ತಾ, ನನ್ನ ಜರ್ನಿ ಬಗ್ಗೆ, ಹಾಗೆ ಯಾವ ವಿಚಾರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಅನ್ನೋದು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳೋದಕ್ಕೆ ಸಖತ್ ವೇಟಿಂಗ್ ಮಾಡ್ತಾ ಇರ್ತೀನಿ. ಹಾಗೆ ಇನ್ನು ಊಟ ಮುಗಿಸಿ ನಾನು ಹೋಗಿ ಮನೆಗೆ ಫ್ರೆಶ್ ಆಗಿ ಶೂಟ್ಗೆ ಹೋಗಬೇಕಾಯಿತು. ಸೊ ಇವತ್ತಿಂದು ಮಾರ್ನಿಂಗ್ ಟು ಆಫ್ಟರ್ನೂನ್ ಸಂಡೇ ನಮ್ಮದು ಹೀಗಿತ್ತು ಫ್ರೆಂಡ್ಸ್. ಐ ಹೋಪ್ ಇಷ್ಟ ಆಯಿತು ಅಂತ ಅನ್ಕೊತೀನಿ ನಿಮಗೆಲ್ಲ. ನೆಕ್ಸ್ಟ್ ಮತ್ತೆ ಫುಲ್ ಡೇ ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸೊ ನೋಡ್ತಾ ಇರಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಬಾಯ್.